ಪೂಜಿಸಬಹುದು ಅಷ್ಟೇ. ನಿನಗಿದ್ದದ್ದು ತಾಳಿ ಕಟ್ಟೋ ಯೋಗ ಮಾತ್ರ ಅನಿಸುತ್ತೆ. ಗಂಡ ಅನ್ಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದೇ ಇಲ್ಲೋ ಏನೋ. ನಿಜವಾಗ್ಲೂ ನಿಮ್ಮಿಬ್ಬರಿಗೂ ಸಿಂಧು ಕಾಣಿಸ್ಕೊಳ್ತಿದ್ದಾಳೆ ಅನ್ನೋದು ನಿಜವೇ ಆಗಿದ್ದರೆ ಇದನ್ನೂ ಗಮನಿಸ್ತಾಳೆ ಅಲ್ವಾ? ಅನು, ಇವಾಗಿದ್ದೀಯಾ? ಕಾಫಿ ಕೊಡ್ಲಾ? ಬೇಡ, ಆಮೇಲೆ ಕುಡಿತೀನಿ. ಯಾಕಮ್ಮ ಅನು, ಸರಿಯಾಗಿ ನಿದ್ದೆ ಮಾಡಲಿಲ್ವಾ? ಹುಷಾರಿಲ್ವಾ ನಿನಗೆ? ಅನು, ಯಾಕೆ ನಿನ್ನ ಫೇಸ್ ಇಷ್ಟು ಡಲ್ ಆಗಿದೆ? ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಾ? ಇಲ್ಲ, ನಿದ್ದೆ ಮಾಡಿದ್ನಲ್ಲ. ಮತ್ತ್ಯಾಕೆ ಒಂಥರ ಇದೆಯಾ? ರಾತ್ರಿ ಎಲ್ಲ ನಿದ್ದೆಗೆಟ್ಟಿರೋ ಥರ. ರಾತ್ರಿ ಏನಾದರೂ ನಡೀತೇನೆ, ಭಯ ಆಯ್ತಾ? ಏನಿಲ್ವಲ್ಲ, ಏನೂ ನಡೆದಿಲ್ಲ, ಆರಾಮಾಗೇ ಇದ್ದೀನಿ. ಏನೂ ಆಗಿಲ್ವಾ? ಸುಳ್ಳು ಬೇರೆ ಹೇಳ್ತೀಯಾ? ಏನು ನಡೀತು ಅಂತ ಹೇಳ್ಕೊಳಕ್ಕೆ ನಾಚಿಕೆನಾ? ಇರ್ಲಿ, ಏನು ನಡಿಬೇಕೋ ಅದು ನಡೆಯುತ್ತೆ. ನಿನ್ನೆ ಏನೂ ಆಗಿಲ್ಲ ತಾನೇ, ಇವತ್ತಾಗುತ್ತೆ ನೋಡು. ಅನು, ನಿನಗೆ ಸರಿಯಾಗಿ ನಿದ್ದೆ ಆಗಲಿಲ್ಲ ಅನ್ಸುತ್ತೆ. ಹೋಗಿ ಸ್ವಲ್ಪ ಹೊತ್ತು ಮಲ್ಕೋ. ಅತ್ತೆ, ಅವಳನ್ನ ಮನೆಯಿಂದ ಹೊರಗಾಕೋ ಪ್ಲಾನ್ ಏನಾಯ್ತು? ನೋಡೋಣ ಪವಿತ್ರ. ಅತ್ತೆ, ಅವಳನ್ನ ಕಳ್ಸೋದಾದ್ರೆ ಬೇಗ ಕಳಿಸ್ಬಿಡಿ. ಅವಳಿದ್ದಷ್ಟು ನಮಗೆ ಅಪಾಯ. ಅವಳೇನಾದ್ರೂ ತಳ ಭದ್ರ ಮಾಡ್ಕೊಂಡ್ರೆ ಕಳ್ಸೋದು ತುಂಬ ಕಷ್ಟ. ನಾನು ಒಬ್ಬಳೇ ಏನೇನೋ ನಿರ್ಧಾರ ಮಾಡೋದಕ್ಕಾಗಲ್ಲ ಪವಿತ್ರ. ಮನೇಲಿ ಎಲ್ಲರನ್ನೂ ಕೇಳಬೇಕು. ನಾವೇ ಎಲ್ಲನೂ ನಿರ್ಧಾರ ಮಾಡೋದಕ್ಕಾಗಲ್ಲ. ಅಯ್ಯೋ ಅತ್ತೆ, ನಿರ್ಧಾರ ಮಾಡೋಕ್ಕೂ ಮುಂಚೆ ಈ ಥರ ಮಾಡಿ ಅಂತ ಹೇಳಕ್ಕೆ ಯಾರಾದ್ರೂ ಬೇಕಲ್ವಾ? ಅಟ್ಲೀಸ್ಟ್ ಈ ಕೆಲಸನಾದ್ರೂ ಮಾಡಿ. ಪವಿತ್ರ, ನಿನಗೇನಮ್ಮ ಅಂತ ಅರ್ಜೆಂಟ್ ಇರೋದು? ಅಯ್ಯೋ, ನನಗೇನು ಅರ್ಜೆಂಟ್ ಇಲ್ಲ ಅತ್ತೆ. ನೀವು ಈ ರೀತಿ ಕೇಳೋದಾದ್ರೆ ಇನ್ಮೇಲೆ ನಾನು ಏನು ಕೇಳಲ್ಲ ಬಿಡಿ. ಅವಳು ಇಲ್ಲೇ ಇದ್ಬಿಡ್ಲಿ. ಪವಿತ್ರ, ಅತ್ತೆ, ಇದಕ್ಕೆ ನಿಮ್ಮ ಮಾವ ಒಪ್ತಾರೆ ಅನ್ಸತ್ತಾ? ಅತ್ತೆ, ಹೇಳೋ ರೀತಿ ಹೇಳಿದ್ರೆ ಮಾವನು ಕೇಳ್ತಾರೆ, ಅವ್ರ ಅಣ್ಣನೂ ಕೇಳ್ತಾರೆ. ಆಫೀಸ್ಗೆ ಹೋಗಲ್ವೇನೋ? ಹೋಗಲ್ಲಪ್ಪ. ಆಫೀಸ್ಗೆ ಹೋಗಲ್ವಾ? ಮತ್ತೆ ನೆನ್ನೆ ಹೋಗಿದ್ದೆ? ನಿನ್ನೆ ಹೋಗೋಣ ಅನ್ನಿಸ್ತು, ಹೋದೆ. ಇವತ್ತು ಹೋಗೋದು ಬೇಡ ಅನ್ನಿಸ್ತು, ಅದಕ್ಕೆ ಹೋಗ್ತಾ ಇಲ್ಲ. ಲಕ್ಷ್ಮಣ್, ಬೇಕು ಅನ್ನಿಸ್ದಾಗ ಹೋಗೋದಕ್ಕೆ, ಬೇಡ ಅನ್ನಿಸ್ದಾಗ ಹೋಗದೆ ಇರೋದಕ್ಕೆ ಆಫೀಸ್ ಇರೋದಲ್ಲ. ಅದಕ್ಕೆ ಅದರದಾದ ಶಿಸ್ತಿದೆ. ಗೊತ್ತಪ್ಪ, ಆದರೆ ನಮಗೂ ಶಿಸ್ತು ಅಶಿಸ್ತು ಅನ್ನೋದಿರುತ್ತಲ್ವಾ? ಹೋಗಬೇಡ ಅಂತ ಮನಸ್ಸು ಹೇಳ್ತದೆ. ಹೇಗೆ ಹೋಗ್ಲಿ?